ಆಶೀರ್ವಾದ ಅವರೇ ಯಾರು ಹೊಟ್ಟೆಯಲ್ಲ ಹುಟ್ಟು ಇನ್ನೊಂದು ಅಂಬೇಡ್ಕರ್ ಬರಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅಂಬೇಡ್ಕರ್ ಹಬ್ಬವನ್ನು ಮಾಡೋಣ. ಅವ್ರು ಕೊಟ್ಟಿರೋದಕ್ಕೆ ಇವತ್ತು ನಾವು ನೀವು ಓಡಾಡ್ರಿ, ನೀವು ಕೆಲಸ ಮಾಡ್ರಿ, ನೀವು ಊಟ ಮಾಡ್ರಿ, ಎಜುಕೇಶನ್ ಮಾಡ್ರಿ, ಹಾಸ್ಟೆಲ್ಗೆ ಹೋಗ್ರಿ, ಓದ್ರಿ, ಗೌರ್ಮೆಂಟ್ ಅಪ್ಲೈ ಆಗ್ರಿ, ವಿಧಾನಸೌಧದಲ್ಲಿ ಕುತ್ಕೊಂಡ್ರಿ, MLA ಆಗ್ರಿ, MP ಆಗ್ರಿ, ತಹಸೀಲ್ದಾರ್ ಆಗ್ರಿ, DC ಆಗ್ರಿ, AC ಆಗ್ರಿ ಅಂತ ಎಲ್ಲವನ್ನು ಕೊಟ್ಟಿರೋದು ಆ ಪುಣ್ಯಾತ್ಮನೇ ನಮ್ಗೆಲ್ಲವೂ. ಎಲ್ಲರಿಗೂ ನಮಸ್ಕಾರ. ಮಾರ್ಜೇನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಇವತ್ತು ಒಳ್ಳೆ ಒಂದು ಅದ್ಭುತವಾಗಿ ಅಂಬೇಡ್ಕರ್ ಜಯಂತಿಯನ್ನು ನೀವು ಆಚರಣೆ ಮಾಡಿದ್ದೀರಾ. ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿರೋದು ಅಂದರೆ ನನಗೇನು ಹೊಸದಾಗಿ ಅನಿಸ್ತಾ ಇಲ್ಲ ಅಂಬೇಡ್ಕರ್ ಜಯಂತಿನ. ಯಾಕಂದರೆ ಡೈಲಿ ಅಂಬೇಡ್ಕರ್ ಜಯಂತಿನ ನಮಗೆ ಇವತ್ತೇ ಒಂದು ಹೊಸದಾಗಿ ಅನಿಸ್ತಾ ಇಲ್ಲ. ಡೈಲಿ ಅಂಬೇಡ್ಕರ್ ಜಯಂತಿನ ಇರುತ್ತೆ. ಯಾಕಂದರೆ ಒಂದು ದಿವಸ ನಾವು ಇವತ್ತು ಬೆಳಗ್ಗೆ ನಾನು ಚೆಕ್ಸ್ಗೆ ಸೈನ್ ಮಾಡ್ತಾ ಇದ್ದೆ. ಯಾವುದೋ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜು, CDC ಚೆಕ್ಸ್ಗೆ, ಆಮೇಲೆ ಬಾಯ್ಸ್ ಕಾಲೇಜು, ಇನ್ನೊಂದು ಕಾಲೇಜು ಎಲ್ಲ ಚೆಕ್ಸ್ಗೆ ಸೈನ್ ಮಾಡ್ತಾ ಇದ್ದೆ. ಅದೆಲ್ಲ ಯಾರು ಕೊಟ್ಟಿರೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ನಮಗೆಲ್ಲ ಸೈನ್ ಮಾಡೋದಕ್ಕೆ ಅವರೇ ಅದನ್ನು ಕೊಟ್ಟಿರೋದು. ಅದರಿಂದ ಡೈಲಿ ನಮಗೆ ಜಯಂತಿನೇ. ಇವತ್ತು ನಮ್ಮ ವರ್ಷ ಪೂರ್ತಿ ಜಯಂತಿಯಲ್ಲೇ ನಾವಿರ್ತೀವಿ. ಇವತ್ತು ಮಾರ್ಜೇನಹಳ್ಳಿನಲ್ಲಿ ಅಂಬೇಡ್ಕರ್ ಜಯಂತಿ ನನಗೆ ಖುಷಿ ಆಯಿತು. ಇವತ್ತು ನೋಡಿ, ಮನುಷ್ಯ ಬದುಕ್ಬೋದು, ಸಾಯ್ಬೋದು, ಏನೇ ಆಗ್ಬೋದು, ದುಡ್ಡು ಮಾಡ್ಬೋದು, ಆಸ್ತಿ ಮಾಡ್ಬೋದು, ಎಲ್ಲವನ್ನು ಮಾಡಬಹುದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ದೇವಸ್ಥಾನದ ರೀತಿಯಲ್ಲಿ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ಕೊಂಡಾಗೆ ಮಾಡಿದ್ದೀನಿ. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಕೆಲವೊಂದು ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರಚೆ ತರ ಕಟ್ಬಿಟ್ಟು ಎಲ್ಲೋ ಒಂದು ಜಾಗದಲ್ಲಿ ಅವ್ರನ್ನ ಬರೆದು ಬಿಟ್ಟಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಜಾಗದಲ್ಲಿರುವಂತ ಮನುಷ್ಯ ಅಲ್ಲ. ಆ ಮನುಷ್ಯ ಇರಬೇಕಾಗಿದ್ದು ವಿಧಾನಸೌಧ ಮುಂದೆ, ಹೈಕೋರ್ಟ್ ಮುಂದೆ, DC ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ, ಇಂಥ ಒಂದು ದೇವಸ್ಥಾನದಲ್ಲಿ ಕುತ್ಕೊಳ್ಳುವಂತ ಒಂದು ಅಯ್ಯಪ್ಪ ಒಂದು ದೊಡ್ಡ ಮನುಷ್ಯ. ನಮಗೆಲ್ಲ ಆ ಅಯ್ಯಪ್ಪ ಕೊಟ್ಟಿರುವಂತ ಒಂದು ಸಂವಿಧಾನವನ್ನ ಇವತ್ತು ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೀವಿ. ಆ ದೊಡ್ಡ ಮನುಷ್ಯ ಕೊಟ್ಟಿರುವಂತ ಸಂವಿಧಾನದಲ್ಲಿ ಇವತ್ತು ಬೆಳಗ್ಗೆ ನಾನು ಚೆಕ್ಸ್ಗೆಲ್ಲ ಸೈನ್ ಮಾಡಿಕೊಟ್ಟು ಬಂದೆ. ಚೆಕ್ಗೆಲ್ಲ ಸೈನ್ ಮಾಡಿದೆ. ಅಂತ ಒಂದು ಉತ್ತಮವಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರನ್ನ ಹುಟ್ಟಾರೋ ಇಲ್ವೋ ಗೊತ್ತಿಲ್ಲ, ಇದುವರೆಗೂ ಇಲ್ಲ. ಮುಂದಕ್ಕೇನು ಅವ್ರ ಆಶೀರ್ವಾದ ಅವರೇ ಯಾರು ಹೊಟ್ಟೆಯಲ್ಲ ಹುಟ್ಟು ಇನ್ನೊಂದು ಅಂಬೇಡ್ಕರ್ ಬರಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆಗುತ್ತೆ ಗೊತ್ತಿಲ್ಲ, ಆದ್ರೆ ಪ್ರಾರ್ಥನೆ ಮಾಡೋಣ. ಆ ಅಪ್ಪ ಮನಸ್ಸು ಮಾಡಿದಾಗ ಬರ್ಬೋದು. ಇವತ್ತು ನಮ್ಮ ಮಾರ್ಜೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಪ್ಪಿಯವರಾಗ್ಬೋದು, ನಮ್ಮ ರವಿ, ಆಮೇಲೆ ನಾಗೇಶು, ಆನಂದು, ನರೇಶು, ಮಂಜು, ವಿನೋದ್, ಇವರೆಲ್ಲರೂ ಮತ್ತು ಎಲ್ಲ ಯುವಕ ಮಿತ್ರರು ನೀವೆಲ್ಲರೂ. ನಮ್ಮ ರವಿ ಅವರೆಲ್ಲ ನಮ್ಗೆ ಆತ್ಮೀಯರು. ಆನಂದು, ರವಿ, ವಿನೋದ್, ಅಪ್ಪಿಯವರೆಲ್ಲ ಆತ್ಮೀಯರು. ಒಳ್ಳೆ ಆತ್ಮೀಯತೆಯಿಂದ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀರ. ಲೈಫಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತೀವಿ, ಆರ್ಕೆಸ್ಟ್ರಾ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ದೇವಸ್ಥಾನ ಪೂಜೆಗಳು ಮಾಡ್ತೀವಿ, ಊರಪ್ಪಗಳನ್ನ ಮಾಡ್ತೀವಿ. ಅಂಬೇಡ್ಕರ್ ಹಬ್ಬವನ್ನು ಮಾಡೋಣ. ಅವ್ರು ಕೊಟ್ಟಿರೋದಕ್ಕೆ ಇವತ್ತು ನಾವು ಬ್ರಿಟಿಷ್ ಅವರು ನಮ್ಮನ್ನೆಲ್ಲರನ್ನೂ ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಯಾರಾದ್ರೂ ಅದ್ರ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಅಂಡಮಾನ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬ್ರಿಟಿಷ್ ಅವರು ನಮ್ಗೇನು ಒಂದು ಶಿಕ್ಷೆ ಕೊಟ್ಟಿದ್ರು ಅನ್ನೋದನ್ನ ಅಂಡಮಾನಲ್ಲಿ ಹೋಗಿ ನೋಡಿದ್ರೆ, ಅಂಡಮಾನ್ ಜೈಲು ಅಂತಾರೆ, ಗೊತ್ತಾಗುತ್ತಲ್ಲ ಎಲ್ರಿಗೂ. ಆ ಜೈಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಏನು ಶಿಕ್ಷೆ ಕೊಟ್ಟಿದ್ರು ಅವರು ಅಂತ. ಆದ್ರೆ ಇವತ್ತು ಹಂಗೆ ಜೈಲಲ್ಲಿ ಇರೋರನ್ನ ಆಚೆ ಬಿಟ್ಟಿರೋದು ಅಂದ್ರೆ ನಮ್ಮನ್ನು ಆರಾಮಾಗಿ ಓಡಾಡ್ರಿಂದ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ಕೀರ್ತಿ ಇರೋದು, ಬೇರೆ ಯಾರಿಗೂ ಇಲ್ಲ. ಅವ್ರು ನಮ್ಮನ್ನೆಲ್ಲ ಆಚೆ ಬಿಟ್ಟು ನೀವು ಓಡಾಡ್ರಿ, ನೀವು ಕೆಲಸ ಮಾಡ್ರಿ, ನೀವು ಊಟ ಮಾಡ್ರಿ, ಎಜುಕೇಶನ್ ಮಾಡ್ರಿ, ಹಾಸ್ಟೆಲ್ಗೆ ಹೋಗ್ರಿ, ಓದ್ರಿ, ಗೌರ್ಮೆಂಟ್ ಅಪ್ಲೈ ಆಗ್ರಿ, ವಿಧಾನಸೌಧದಲ್ಲಿ ಕುತ್ಕೊಂಡ್ರಿ, MLA ಆಗ್ರಿ, MP ಆಗ್ರಿ, ತಹಸೀಲ್ದಾರ್ ಆಗ್ರಿ, DC ಆಗ್ರಿ, AC ಆಗ್ರಿ ಅಂತ ಎಲ್ಲವನ್ನು ಕೊಟ್ಟಿರೋದು ಆ ಪುಣ್ಯಾತ್ಮನೇ ನಮ್ಗೆಲ್ಲವನ್ನು ಕೊಟ್ಟಿರೋದು. ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರೆಲ್ಲರೂ ಇದ್ದೀರಾ. ನಮ್ಮ ನಾಯಕರಾದಂಥ ರಮೇಶ್ ಅಣ್ಣವರು, ಕುರಿಗಿಲ್ ರಮೇಶ್ ಅಣ್ಣವರು, ಹಾಗೆ ನಮ್ಮ ಸುಧಾಕರ್ ಇದ್ದಾರೆ, ನಮ್ಮ ನಾರಾಯಣಸ್ವಾಮಿ ಇದ್ದಾರೆ, ನಮ್ಮ ಅಯ್ಯ ಇದ್ದಾರೆ. ಈ ಕಡೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಇದ್ದಾರೆ, ಅಫ್ಸರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ರಾಜಕಾರಣ ಇದ್ದಾರೆ, ಮುರಳಿ ಇದ್ದಾರೆ, ಅದೇ ನಮ್ಮ ಸುನೀಲು, ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಒಳ್ಳೆ ಕಾರ್ಯಕ್ರಮ. ಇಂತಾನೆ ನಾನೇ ವೆಲ್ಕಮ್ ಮಾಡಿ ನಮ್ಮ DIG ಅವರು ವೆಲ್ಕಮ್. ನಿಮಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಸರ್. ಬನ್ನಿ ಸರ್, ಬನ್ನಿ. ನಾನು ಹೇಳ್ತಾ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಒಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮ ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದೀರಾ. ಇಂಥ ಕಾರ್ಯಕ್ರಮಗಳು ಹಾಕಬೇಕಾಗಿದೆ ನಮಗೆಲ್ಲ. ಇಂಥ ಕಾರ್ಯಕ್ರಮಗಳೆಲ್ಲ ಹಾಕಬೇಕಾಗ್ತದೆ ಊರುಗಳಲ್ಲಿ. ಯಾಕಂದ್ರೆ ನಾವೆಲ್ಲವನ್ನು ನೆನೆಸ್ಕೋಬೇಕು. ಇವತ್ತು ನಾವೆಲ್ಲ ಉಸಿರಾಡ್ತಾ ಇದ್ದೀವಿ. ಇವತ್ತು ಗಾಳಿ, ನೀರು, ಬೆಳಕು. ಇವತ್ತು ನಾವೇನಾದ್ರೂ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ಒಂದು ಸರ್ಕಾರದಲ್ಲಿ MLA ಆಗಿದ್ದೀವಿ, MP ಆಗಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲರೂ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.